ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ಗೌನ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನಿಮ್ಮೆಲ್ಲರಿಗೂ ಯೂಸ್ ಆಗೋವಂಥ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀನಿ. ಅಂದರೆ ಯಾವ ಗೌನ್ ಅಥವಾ ಲಾಂಗ್ ಕುರ್ತಿ, ಗೌನ್ ಆ್ಯಂಡ್ ಲಾಂಗ್ ಕುರ್ತಿ ಕೂಡ ತುಂಬ ಫ್ಯಾಷನಲ್ಲಿದೆ, ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಹಾಗಾಗಿ ಯಾವ ಥರದ ಕುರ್ತೀಸ್ ಆಗಿರ್ಬೋದು ಅಥವಾ ಗೌನ್ಸ್ ಆಗಿರ್ಬೋದು, ಯಾವ ಒಕೇಶನ್ಗೆ ಅದು ಮ್ಯಾಚ್ ಆಗುತ್ತೆ, ಯಾವ ಥರದ್ದು ತೊಗೊಳ್ಬೇಕು ನೀವು, ಮದುವೆಗಾಗಿರ್ಬೋದು, ಪಾರ್ಟೀಸ್ಗಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್, ಮೇ ಬಿ ಅದು ನಿಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇರ್ಬೋದು, ಅಥವಾ ಸಣ್ಣ ಪೂಜೆ ಇರ್ಬೋದು, ಅಥವಾ ಒಂದು ಸಣ್ಣ ಬರ್ತ್ಡೇ ಪಾರ್ಟಿ ಇರ್ಬೋದು, ಔಟಿಂಗ್ ಹೋಗೋದಕ್ಕೆ, ಶಾಪಿಂಗ್ ಹೋಗೋದಕ್ಕೆ, ಅಂಥದಕ್ಕೆಲ್ಲ ನೀವು ಯಾವ ಥರದ ಕುರ್ತೀಸ್ ಆರ್ ಗೌನ್ಸ್ನ ತೊಗೊಳ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಂಥ ಹಲವಾರು ವೀಡಿಯೋಸ್ಗಳನ್ನ ನೀವು ಮುಂದೆ ಕೂಡ ನೋಡ್ಬೋದು, ಹಿಂದೆ ಕೂಡ ಮಾಡಿದ್ದೀನಿ, ಅದೆಲ್ಲನೂ ಕೂಡ ಚೆಕ್ ಮಾಡ್ಬೋದು. ಲೈಕ್ ಮಾಡಿ ತಿಳಿಸಿ. ಹಾಗೆ ತುಂಬ ಜನಕ್ಕೆ ವಾಟ್ಸಾಪಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಬೇಗ ಶುರು ಮಾಡೋಣ. ವೆರಿ ಫಸ್ಟು ಮದುವೆಗಳಿಗೆ ನೀವು ಎಂಥದ್ದನ್ನು ತೊಗೊಳ್ಬೋದು ಅಂತ ತಿಳಿಸ್ತೀನಿ. ಮದುವೆ ಅಂದಾಗ ಅದೊಂದು ಗ್ರ್ಯಾಂಡ್ ಫಂಕ್ಷನ್. ಸೊ ನೀವು ಗೌನ್ ಆಗಿರ್ಬೋದು, ಲೆಹೆಂಗಾ ಚೋಲಿ ಆಗಿರ್ಬೋದು, ಕ್ರಾಪ್ ಟಾಪ್ ಅಂತಾರೆ. ಕ್ರಾಪ್ ಟಾಪ್ ಅಂದರೆ ಅದಕ್ಕೆ ವೇಲ್ ಇರೋದಿಲ್ಲ, ಜಸ್ಟ್ ಇಲ್ಲಿ ತನಕನೇ ಒಂದು ಟಾಪ್ ಇರುತ್ತೆ, ಚೋಲಿ ಥರ, ಅದ್ರ ಕೆಳಗಡೆ ಲೆಹೆಂಗಾ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ನೀವು ಈ ಮದುವೆಗೆ ತೊಗೊಳ್ಬೋದು. ಅದರಲ್ಲಿ ಜಾಸ್ತಿ ವರ್ಕ್ ಇರೋದು, ಚಮ್ಕೀಸ್ ಥರ ಇರೋದು, ಆ ಥರದ್ದು ಕೂಡ ನಡೆಯುತ್ತೆ. ಯಾಕಂದರೆ ಮದುವೆ ನೋಡಿ ಗ್ರ್ಯಾಂಡ್ ಫಂಕ್ಷನ್ನ. ಸೊ ನೋಡಿ ಇದು ಈ ಥರದ್ದು ನೋಡಿ, ಇದರಲ್ಲಿ ನೀವು ನೋಡೋದಾದರೆ ಎಷ್ಟು ವರ್ಕ್ ಇದೆ ಅಂತ, ಫುಲ್ ಗೋಲ್ಡ್ ವರ್ಕ್ ಇದೆ. ಆ್ಯಂಡ್ ಲೈಟಿಂಗಲ್ಲಿ ರಾತ್ರಿ ಹೊತ್ತು ಲೈಟ್ ಬೆಳಕಲ್ಲಂತೂ ಇಲ್ಲಿರುವಂಥ ಕುಂದನ್ಸ್ಗಳೆಲ್ಲ ಶೈನಿಂಗ್. ಆ್ಯಂಡ್ ಇಲ್ಲಿ ಫುಲ್ ಕೂಡ ಗೋಲ್ಡಲ್ಲೇ ಇರೋದ್ರಿಂದ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ನೀವು ಮದುವೆಗಳಿಗೆ ಜಾಸ್ತಿ ವರ್ಕ್ ಇರೋದು ಆ್ಯಂಡ್ ಕುಂದನ್ ವರ್ಕ್, ಸ್ಟೋನ್ ವರ್ಕ್ಸ್ ಇರೋದು ತೊಗೊಂಡಾಗ ರಾತ್ರಿ ಹೊತ್ತು ರಿಸೆಪ್ಷನ್ಗಳಿಗೆ ಹಾಕೊಂಡಾಗ ಫುಲ್ ಶೈನಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಐ ಪ್ರಿಫರ್ ಫಾರ್ ಮ್ಯಾರೇಜ್, ರಿಸೆಪ್ಷನ್, ಅದರ ಲೆಹೆಂಗಾ ಇದು. ಸೊ ಇದನ್ನ ಕ್ರಾಪ್ ಟಾಪ್ ಅಂತ ಹೇಳೋದು. ಇದನ್ನ ಗೌನ್ ಅನ್ನೋದಿಲ್ಲ, ಕ್ರಾಪ್ ಟಾಪ್. ಎರಡು ಬೇರೆ ಬೇರೆ ಇದೆ ಅಲ್ವಾ, ಲೆಹೆಂಗಾ ಆ್ಯಂಡ್ ಚೋಲಿ. ನೆಕ್ಸ್ಟು ಮದುವೆಗಳಿಗೇನೆ ಸಿಂಪಲ್ ಗೌನ್ ಕೂಡ ತೊಗೊಳ್ಬೋದು. ಕೆಲವರಿಗೆ ಈ ಥರ ಇಷ್ಟ ಇರೋದಿಲ್ಲ, ಫುಲ್ ಚಮ್ಕಿ ಅಂಥವರು ಸ್ವಲ್ಪ ಡೀಸೆಂಟಾಗಿ, ಇದರಲ್ಲೂ ಕೂಡ ನೀವು ನೋಡೋದಾದರೆ ಚಮ್ಕಿ ಇದೆ, ಬಟ್ ವೆರಿ ಲೈಟ್. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಕಸಿನ್ ಮದುವೆಯಲ್ಲಿ ನಾನು ತೊಗೊಂಡಿದ್ದೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ಮದುವೆ ರಿಸೆಪ್ಷನ್ಗಳಿಗೆ ತೊಗೊಳ್ಬೋದು. ಹಾಗೆಯೇ ಇದು ಬರ್ತ್ಡೇ ಪಾರ್ಟೀಸ್ಗೆ, ಅಥವಾ ನೀವು ಎಲ್ಲಿ ಟ್ರೆಡಿಷ್ನಲ್ ಬೇಡ, ನಮಗೆ ಸ್ವಲ್ಪ ವೆಸ್ಟ್ರನ್ ಟಚ್ ಕೊಡಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ನೀವು ಇದನ್ನು ಕೂಡ ಹಾಕ್ಕೊಳ್ಬೋದು. ತುಂಬಾ ಡೀಸೆಂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ. ಇದರಲ್ಲಿ ಯಾವುದೇ ಥರದ ವರ್ಕ್ ಇಲ್ಲ, ಜಾಸ್ತಿ ಹೆವಿ ವರ್ಕ್ ಇಲ್ಲ, ಡೀಸೆಂಟಾಗಿ ಬ್ಲೂ ಕಲರಲ್ಲಿ ಆ್ಯಂಡ್ ಮಧ್ಯ ಒಂದು ಸ್ಟೋನ್ಸ್ ಇದೆ, ವಿಚ್ ಲುಕ್ಸ್ ವೆರಿ ಎಲಿಗೆಂಟ್ ಫಾರ್ ಬರ್ತ್ಡೇ ಪಾರ್ಟೀಸ್ ಆ್ಯಂಡ್ ಎನಿ ಪಾರ್ಟೀಸ್. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ವೆಸ್ಟ್ರನ್ ಟಚ್ ಕೊಡಬೇಕು ಅಂತ ನಿಮಗೆ ಎಲ್ಲಿ ಇರುತ್ತೋ ಪಾರ್ಟೀಸ್ಗಳಿಗೆ ಹೋಗಬೇಕಾದ್ರೆ ಅಂಥದ್ದು ಟೈಮಲ್ಲಿ ಕೂಡ ಇದನ್ನು ಹಾಕ್ಕೊಳ್ಬೋದು. ಇದರಲ್ಲಿ ನೋಡಿ ಏನೂ ವರ್ಕ್ ಇಲ್ಲ, ಏನೂ ಚಮ್ಕಿ ವರ್ಕ್ ಇಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಇಲ್ಲ, ಜಸ್ಟ್ ಲೇಸ್ ವರ್ಕ್ ಇದೆ ಸ್ವಲ್ಪ. ಆ್ಯಂಡ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇದೆ ಈ ಬಟ್ಟೆದು. ನಾರ್ಮಲ್ ಆಗಿ ಏನು ಪ್ಲೇನ್ ಇರುತ್ತೋ ಆ ಥರ ಇಲ್ಲ, ಒಂಥರ ಹಗ್ ಮಾಡುತ್ತೆ. ದಿಸ್ ಈಸ್ ಸೂಟಬಲ್ ಫಾರ್ ಪಾರ್ಟೀಸ್ಗಾಗಿರ್ಬೋದು. ಎಲ್ಲಾದರೂ ನೀವು ರೆಸಾರ್ಟ್ಗೆ ಹೋಗ್ತಾ ಇದ್ದೀರಾ ರಾತ್ರಿ ಹೊತ್ತು, ಅಲ್ಲೇನೋ ಫಂಕ್ಷನ್ ಇದೆ ಅಂದಾಗ ಅಲ್ಲಿಗೂ ಕೂಡ ಹಾಕ್ಕೊಳ್ಬೋದು. ಇನ್ ಶಾರ್ಟ್ ವೆಸ್ಟ್ರನ್ ಟಚ್ ಕೊಡಬೇಕು ಅಂದಾಗ ನೀವು ಈ ಥರ ಪ್ರಿಫರ್ ಮಾಡ್ಬೋದು. ಈಗ ನಮಗೆ ಜಸ್ಟ್ ಔಟಿಂಗ್ ಹೋಗ್ತಾ ಇದ್ದೀವಿ, ಯಾವುದೋ ರೆಸಾರ್ಟ್ಗಾಗಿರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಫಂಕ್ಷನ್ನು, ಅದು ಏನಂದರೆ ಒಂದು ನಾಮಕರಣ ಇರುತ್ತೆ, ಅಥವಾ ನಿಮ್ಮ ಫ್ರೆಂಡ್ ಮಗುದು ಬರ್ತ್ಡೇ ಇರುತ್ತೆ, ಅಂಥದಕ್ಕೆಲ್ಲ ಈ ಥರದ್ದು ಚೆನ್ನಾಗಿರುತ್ತೆ ನೋಡಿ. ಇದು ಸ್ವಲ್ಪ ಎಲ್ಲೋ ಟಚ್ ಇದೆ ಅಷ್ಟೇ, ಗೋಲ್ಡ್ ಕಲರ್ ಟಚ್ ಇದೆ, ತುಂಬ ಪ್ಲೇನ್ ಆಗೋದಿಲ್ಲ, ಸ್ವಲ್ಪ ವರ್ಕ್ ಇರೋದ್ರಿಂದ ಇದು ಕೂಡ ಚೆನ್ನಾಗಿ ಬರುತ್ತೆ. ಫುಲ್ ಲೆಂತ್, ಸ್ವಲ್ಪ ಸ್ಲೀವ್ಸು ಕೂಡ ಸ್ಟೈಲಿಶ್ ಆಗಿದೆ. ಆ ಥರದಕ್ಕೆ ಇದು ಚೆನ್ನಾಗಿರುತ್ತೆ. ಅದೇ ಥರ ಇದು ಕೂಡ ನೋಡಿ,
ಇದನ್ನು ನೀವು ಯಾವುದೇ ಫಂಕ್ಷನ್ಸ್ಗಾಗಿರ್ಬೋದು, ಒಕೇಶನ್ಸ್ಗೆ ಆಗಿರ್ಬೋದು ಹಾಕೋದಕ್ಕಾಗಲ್ಲ. ಬಿಕಾಸ್ ದಿಸ್ ಇಸ್ ವೆರಿ ಸಿಂಪಲ್. ಸ್ವಲ್ಪ ಪ್ರಿಂಟ್ ಇದೆ ಅಷ್ಟೇ. ಇದೇನಿದ್ರು ಗೆಟ್ ಟುಗೆದರ್, ಯಾರಿಗಾದ್ರೂ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಅಲ್ಲಿಗೆ ಹಾಕೊಂಡು ಹೋಗ್ಬೋದು. ಆ್ಯಂಡ್ ನನ್ನ ಪ್ರಕಾರ ಇದು ಕ್ಯಾಶುವಲ್ ವೇರ್ ಆಗಿ ಆಚೆ ಎಲ್ಲಾದರೂ ಹೋಗಬೇಕಾದ್ರೆ, ಶಾಪಿಂಗ್ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಅಲ್ಲಿಗೂ ಏನು ಚೆನ್ನಾಗಿ ಕಾಣೋದಿಲ್ಲ. ಫೆಸ್ಟಿವಲ್ಸ್, ಮನೇಲಿ ಫೆಸ್ಟಿವಲ್ಸ್ ಇದೆ ಅಂದಾಗ ಇದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಫೆಸ್ಟಿವಲ್ಸ್ ಟೈಮಲ್ಲಿ ಯಾರ್ದೋ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀವಿ ಅಂದಾಗ ಟೈಮಲ್ಲಿ ಚೆನ್ನಾಗಿರುತ್ತೆ. ಅದೇ ರೀತಿಲಿ ಇದೊಂದಿದೆ, ಬಟ್ ಇದು ಫಂಕ್ಷನ್ಸ್ಗಳಂದರೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹಾಕ್ಬೋದು. ಇದನ್ನು ಅಂದರೆ ಬರ್ತ್ಡೇ ಪಾರ್ಟೀಸ್. ಇದು ಸ್ವಲ್ಪ ಸ್ಲೀವ್ಸ್ ಹೀಗಿರೋದ್ರಿಂದ ಟ್ರೆಡಿಷ್ನಲ್ ಲುಕ್ ಕೊಡೋದಿಲ್ಲ, ಸ್ವಲ್ಪ ವೆಸ್ಟರ್ನ್ ಟಚ್ ಕೊಡುತ್ತೆ. ಒಂದು ಕಾಲರ್ ಇದೆ, ಓಪನ್ ಸ್ಲೀವ್ಸ್ ಇದೆ, ಇಲ್ಲಿ ಕೋಲ್ಡ್ ಶೋಲ್ಡರ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗಾಗಿ ಇದನ್ನು ಟ್ರೆಡಿಷ್ನಲ್ ಬಿಟ್ಟು ಸ್ವಲ್ಪ ವೆಸ್ಟರ್ನ್ ಟಚ್, ಮೇ ಬಿ ಗೆಟ್ ಟುಗೆದರ್ ಇರ್ಬೋದು, ಅಥವಾ ಬರ್ತ್ಡೇ ಪಾರ್ಟಿ ಇರ್ಬೋದು, ಅಥವಾ ಔಟಿಂಗ್ ಹೋಗ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಈ ಥರ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬರುತ್ತೆ ಇದು ಕೂಡ ಅಷ್ಟೇ ಔಟಿಂಗ್ ಚೆನ್ನಾಗಿರುತ್ತೆ. ನಾನೊಂದು ಸಾರಿ ರೆಸಾರ್ಟ್ಗೆ ಹೋದಾಗ, ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಹಾಕಿದ್ದೆ, ನಮ್ಮ ಮನೆ ಬರ್ತ್ಡೇ ಪಾರ್ಟಿಗೆ ಹಾಕಿದ್ದೆ. ಸೊ ನೀವು ಕೂಡ ಬರ್ತ್ಡೇ ಪಾರ್ಟೀಸ್ಗೆ ಹೋಗ್ಬೇಕಾದ್ರೆ, ಗೆಟ್ ಟುಗೆದರ್ ಹೋಗಬೇಕಾದ್ರೆ, ಔಟಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ಶಾಪಿಂಗ್ಗೆ ಅಷ್ಟೊಂದು ಸೂಕ್ತ ಅಲ್ಲ. ಅದೇ ರೀತಿಲಿ ಇದು ಕೂಡ ಪಾರ್ಟೀಸ್ಗಳಿಗೆ ಚೆನ್ನಾಗಿರುತ್ತೆ. ಐ ಮೀನ್ ತುಂಬ ದೊಡ್ಡ ಪಾರ್ಟಿ ಅಲ್ಲ, ಸಣ್ಣ ಪುಟ್ಟ ಗೆಟ್ ಟುಗೆದರ್ ಆ್ಯಂಡ್ ಬರ್ತ್ಡೇ ಪಾರ್ಟೀಸ್, ಎಲ್ಲಾದರೂ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಔಟಿಂಗ್ ಹೋಗ್ತಾ ಇದ್ದೀವಿ ಅಂದಾಗ ಇದು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬಾ ಲೈಟಾಗಿ ಈ ವರ್ಕ್ ಇದೆ ನೋಡಿ. ರಾತ್ರಿ ಹೊತ್ತು ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬಾ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಎಲಿಗೆಂಟ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಈ ಫ್ರಾಕ್, ಇದು ತುಂಬ ಲಾಂಗ್ ಇಲ್ಲ, ಲಾಂಗ್ ಇದೆ ಆದರೆ ತುಂಬ ಲಾಂಗ್ ಇಲ್ಲ, ಕಾಲು ತನಕ ಇಲ್ಲ. ಇದನ್ನ ಫ್ರಾಕ್ ರೀತಿಯಲ್ಲಿ ಹಾಕೊಳ್ಬೋದು. ಅಂದರೆ ನಾವೆಲ್ಲಾದರೂ ಔಟಿಂಗ್ ಹೋಗ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಅಲ್ಲಿಗೆ ಹಾಕ್ಕೊಳ್ಬೋದು. ಅಂದರೆ ನಾವು ಟ್ರಾವೆಲ್ ಮಾಡಿಬಿಟ್ಟು ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಅಲ್ಲಿ ಸುತ್ತಾಡೋದಕ್ಕೆ ಹೋಗ್ತೀವಲ್ಲ, ಅಂಥ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿಲಿ ಇದು ಒಂದಿದೆ. ಇದನ್ನಂತೂ ನಾನು ರೀಸೆಂಟಾಗಿ ಹಾಕಿದಾಗ ತುಂಬ ಜನ ಕೇಳಿದ್ರಿ, ಇದು ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದು, ಲಿಂಕ್ ಇದ್ರೆ ಹಾಕಿ ಅಂತ. ಈ ಡ್ರೆಸ್ ಹಾಗೆ ಇದು ನಾನು ಇವಾಗ ಏನು ಹಾಕ್ಕೊಂಡಿದ್ದೀನಿ ನೋಡಿ, ಇದು ಎರಡೂ ನಾನು ಒಟ್ಟಿಗೆ ತೊಗೊಂಡಿದ್ದು 2 years ಬ್ಯಾಕ್. ಅದು ನಮ್ಮ ಅತ್ತೆ ಊರಲ್ಲಿ KR ನಗರದಲ್ಲಿ ತೊಗೊಂಡಿದ್ದು, ಒಂದು ಹೊಸ ಶಾಪ್ ಓಪನ್ ಆಗಿತ್ತು ಅಂತ. ಹಾಗಾಗಿ ಇದ್ರ ಲಿಂಕ್ ಇಲ್ಲ. ಇದು ಫುಲ್ ಲೆಂತ್ ಇದೆ, ಲಾಂಗ್ ಕುರ್ತಿ. ಇದು ಕೂಡ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ, ಎಲ್ಲಿ ಟ್ರೆಡಿಷ್ನಲ್ ಲುಕ್ ಕೊಡಬೇಕು ಅಂತಿರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ. ಇಟ್ ಮೇ ಬಿ ನಾಮಕರಣ ಆಗಿರ್ಬೋದು, ಅಥವಾ ಅದು ಪೂಜೆ ಆಗಿರ್ಬೋದು, ಯಾರ್ದಾದ್ರೂ ಮದುವೆಗೆ ಹೋಗ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ, ಅಂದರೆ ನಿಮ್ಮ ಫ್ರೆಂಡ್ ಮದುವೆಗಳಿಗೆ, ಬೇರೆಯವ್ರ ಮದುವೆಗೆ ಹೋಗಬೇಕಾದ್ರೆ ಆಬ್ವಿಯಸ್ಲಿ ಸೀರೆ ಉಟ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ಗೋಲ್ಡನ್ ಟಚ್ ಇರೋದ್ರಿಂದ ರಾತ್ರಿ ಹೊತ್ತು ಕೂಡ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿಲಿ ಇದು ಕೂಡ ಒಂದು ಡಿಫ್ರೆಂಟ್ ಲಾಂಗ್ ಕುರ್ತಿ. ಸೊ ಇದನ್ನು ಕೂಡ ನಾನು ಹಾಗೇನೆ ಶಾಪಿಂಗ್ ಹೋಗಬೇಕಾದ್ರೆ ಕೂಡ ಹಾಕ್ಕೊಳ್ಬೋದು. ಯಾಕಂದರೆ ತುಂಬ ಅಗಲ ಇಲ್ಲ, ತುಂಬ ಅಗಲ ಇದ್ದರೆ ಶಾಪಿಂಗ್ ಹೋಗಬೇಕಾದ್ರೆ ಒಂಥರ ಕ್ಯಾಶುವಲ್ ವೇರ್ ಆಗಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಇದನ್ನು ತುಂಬ ಅಗಲ ಇಲ್ವಲ್ಲ, ಶಾಪಿಂಗ್ ಹೋಗಬೇಕಾದ್ರೆ ಹಾಕ್ಬೋದು, ಕ್ಯಾಶುವಲ್ ವೇರ್ ಆಗಿ ಹಾಕ್ಬೋದು. ಆ್ಯಂಡ್ ಸಣ್ಣ ಪುಟ್ಟ ಫಂಕ್ಷನ್ ಅಥವಾ ಗೆಟ್ ಟುಗೆದರ್ ಇದೆ ಅನ್ನೋ ಟೈಮಲ್ಲಿ ಕೂಡ ಹಾಕ್ಬೋದು. ಇನ್ನೂ ಒಂದಿದೆ, ಇದು ಈಗ ಟ್ರೆಂಡಿಂಗಲ್ಲಿ ಇಲ್ಲ. ಸೊ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಥರದ್ದು ನೀವು ತೊಗೊಳೋದಕ್ಕೆ ಹೋಗಬೇಡಿ. ಇದು ಮಟೀರಿಯಲ್ ಕೂಡ ರಾ ಸಿಲ್ಕ್ ಅಂತ ಹೇಳ್ತಾರೆ. ಸೊ ಇದು ಮುಂಚೆ ತುಂಬಾ ಟ್ರೆಂಡಿಂಗಲ್ಲಿ ಇತ್ತು. ನಾನು ತೊಗೊಂಡಾಗ 2 years ಬ್ಯಾಕ್ ತುಂಬ ಚೆನ್ನಾಗಿ ಇತ್ತು, ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ, ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ, ಎಲ್ಲಿ ನಿಮಗೆ ಸೀರೆ ಉಟ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ವೋ ಅಂಥ ಟೈಮಲ್ಲಿ ನೀವು ಇದನ್ನು ಪ್ರಿಫರ್ ಮಾಡ್ಬೋದಿತ್ತು. ಆದರೆ ಈ ಥರದ್ದು ಈಗ ಇಲ್ಲ, ಟ್ರೆಂಡಿಂಗಲ್ಲಿ ಇಲ್ಲ. ನಿಮ್ಮ ಹತ್ರ ಇದ್ರೂ ಕೂಡ ಹಾಕೋದಕ್ಕೆ ಹೋಗಬೇಡಿ, ಔಟ್ ಆಫ್ ಟ್ರೆಂಡ್ ಅಂತ ಅನಿಸುತ್ತೆ. ಈಗ ಫ್ಯಾಷನ್ ಇಲ್ವಲ್ಲ, ಹಾಗಾಗಿ ತೊಗೊಳ್ಳೋ ಐಡಿಯಾ ಇದ್ದರೆ ತೊಗೊಳ್ಬೇಡಿ. ಸೊ ಇಷ್ಟು ಸ್ನೇಹಿತರೆ ನನ್ನ ಹತ್ರ ಇರುವಂಥ ಲಾಂಗ್ ಗೌನ್ಸ್. ಹಾಗೆ ನಿಮ್ಗೊಂದು ಐಡಿಯಾ ಕೊಟ್ಟಿದ್ದೀನಿ ಯಾವುದನ್ನು ಯಾವ ರೀತಿಯಲ್ಲಿ ನೀವು ಯಾವ ಯಾವ ಒಕೇಶನ್ಗೆ ಹಾಕ್ಕೊಳ್ಬೋದು ಅಂತ. ಈ ಎಲ್ಲ ಕುರ್ತೀಸ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ನಾನು ಯಾವುದೂ ಆನ್ಲೈನಲ್ಲಿ ತೊಗೊಂಡಿಲ್ಲ, ಹಾಗೆ ರೀಸೆಂಟಾಗೂ ಯಾವುದೂ ತೊಗೊಂಡಿಲ್ಲ. ಎಲ್ಲನೂ ತುಂಬ ದಿನದಿಂದ ತೊಗೊಂಡು ಇಟ್ಕೊಂಡಿರೋದು. ನಾನು ಆ ಒಕೇಶನ್ಗೆ ತೊಗೊಂಡಿರ್ತೀನಿ, ಅವಾಗ ಹಾಕಿರ್ತೀನಿ. ಇದೆಲ್ಲನೂ ಕೂಡ 1 ಸಾರಿ 2 ಸಾರಿ ಹಾಕಿದ್ದೀನಿ ಅಷ್ಟೇ. ಇವಾಗ ನೋಡ್ಬಿಟ್ಟು ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಎಷ್ಟೊಂದು ಡ್ರೆಸ್ ಇದೆ, ನನಗೆ ಹಾಕೊಳ್ಳೋದಕ್ಕೆ ಒಕೇಶನ್ನೇ ಸಿಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ಈಗ. ಸೊ ಇದರ ಲಿಂಕ್ಸ್ ಎಲ್ಲ ಎಲ್ಲೂ ಸಿಗೋದಿಲ್ಲ. ಶಾಪ್ಸು ನಾನು ಇದೇ ಶಾಪಲ್ಲಿ ತೊಗೊಂಡಿದ್ದೀನಿ ಅಂತಲೂ ಇಲ್ಲ. ಮೈಸೂರಲ್ಲಿ, KR ನಗರಲ್ಲಿ, ಬ್ಯಾಂಗ್ಳೂರಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆನೂ ತೊಗೊಂಡಿರೋದ್ರಿಂದ ಇದರ ಲಿಂಕ್ಸ್ ಆಗಿರ್ಬೋದು, ಶಾಪ್ ನೇಮ್ ಆಗಿರ್ಬೋದು
ನಾಟ್ ಅವೈಲೇಬಲ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.